organized by Pratibha Sanchumet in association with Pathway and Mercy Ladies and Beauty Academy, Mangalore. ತುಂಬ ಖುಷಿ ಆಗ್ತಿದೆ. ಅವಾಗಲೇ ಹೇಳಿದ ಹಾಗೆ 5ನೇ ವರ್ಷಕ್ಕೆ ಕಾಲಿಡುವಾಗ ತುಂಬ ಹ್ಯಾಪಿ ಮೂಮೆಂಟ್. ಸೊ ಈ ಒಂದು ಮೂಮೆಂಟಿಗೆ ಎಲ್ಲ ಮಾಡಲ್ಸ್ ಆಗಲಿ ಜಡ್ಜಸ್ ಆಗಲಿ ನಾವಾಗಲಿ ಎಲ್ಲರೂ ಕಾಯ್ತಿರ್ತೇವೆ. ಯಾಕಂತ ಹೇಳಿದ್ರೆ ಈ ಒಂದು ಮೂಮೆಂಟ್ ಇಂದ ನಾವು ಗ್ರ್ಯಾಂಡ್ ಫಿನಾಲೆಯಲ್ಲಿ ಇದ್ದೇವೆ ಇಲ್ವಾ ಅಂತ ಹೇಳಿದ್ದು ಗೊತ್ತಾಗುವಂತ ಮೂಮೆಂಟ್. ಸೊ ಬೆಳಗಿಂದ ಕೂಡ ಬರದವರು ಕೂಡ ಬೆಳಗಿಂದ ನಮ್ಮೊಟ್ಟಿಗೆ ಇದ್ದೀರಾ. ನಿಮ್ಮ ಕೆಲಸ, ಫ್ಯಾಮಿಲಿ, ಫ್ರೆಂಡ್ಸ್, ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಇಲ್ಲಿ ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಿಮ್ಮ ಬೆಸ್ಟ್ ನೀವು ಕೊಡಿ. ಸೊ ಏನೆಲ್ಲ ಆಗ್ತದೆ ನೋಡೋಣ. ನಮ್ಮ ವರ್ಷ ಹೇಳೋ ಹಾಗೆ ನಮ್ಮ ಜಡ್ಜಸ್ ತುಂಬ ಸ್ವೀಟ್ ಇದ್ದಾರೆ. ಸೊ ಅವರು ಕೂಡ ಹೇಳಿದ್ರು ಎಲ್ಲರನ್ನು ಫೈನಾನ್ಸಿಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು. ತಗೊಳ್ಬಹುದು, ಬಟ್ ಎಂತ ಮಾಡೋದು ಮತ್ತೆ ಎಲ್ಲರನ್ನು ಫೈನಾನ್ಸಿಗೆ ತಗೊಂಡ್ರೆ ನಮ್ದು ಇನ್ನೂ ಆಡಿಷನ್ ಆಗಲಿಕ್ಕೆ ಇನ್ನು ಉಡುಪಿಯಲ್ಲಿದೆ, ಮಡಿಕೇರಿಯಲ್ಲಿದೆ, ಇನ್ನು ನಮಗೆ ಮುಂಬೈಯಿಂದ ಪ್ರಪೋಸಲ್ ಬಂದಿದೆ. ನಮ್ಮ ಮಂಗಳೂರಿದ್ದು ಸಂಘ ಮುಂಬೈಲಿ ಇದೆ, ಅಲ್ಲಿಂದ ಪ್ರಪೋಸಲ್ ಬಂದಿದೆ. ಇಲ್ಲಿ ಕೂಡ ನೀವು ಆಡಿಷನ್ ಮಾಡಬೇಕು ಅಂತ. ಬಿಕಾಸ್ 5 years 4 years ನಮ್ಮ ಶೋಸ್ ಅನ್ನು ನೋಡ್ತಾ ಇದ್ದಾರೆ ಅವರು. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗ್ತಿದೆ. ಸೊ ಎಲ್ಲ ಕಡೆಯಿಂದ ನಾವು ಕರ್ಕೊಂಡು ಬಂದ್ರೆ ಇಲ್ಲಿ 3 ಜನ ಆದರೆ ನಮಗೆ ನೈವೇದ್ಯ ಬುಕ್ ಮಾಡಬೇಕಾಗ್ತದೆ. ಮತ್ತೆ ಖಾಲಿ ಕಂಟೆಸ್ಟೆಂಟ್ 100 people ಆದರೆ ಮತ್ತೆ ಅವರ ಫ್ಯಾಮಿಲಿ ಅವರ ಫ್ರೆಂಡ್ಸ್ ಬಂದಾಗ ಎಷ್ಟು ಜನ ಆಗ್ತದೆ ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ, ಫ್ಯೂಚರಲ್ಲಿ 100 ಬಂದರೂ ಕೂಡ ಸ್ವಲ್ಪ ನಂಬಿಕೆ ಇದೆ, ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಅಗೇನ್ ಮೂವಿಂಗ್ ಟು ದ Season 5 first audition. ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಐ ವುಡ್ ಲೈಕ್ ಟು ಕಾಲ್ ಮೈ co-director Mercy madam on the stage please. ಒಂದು ತಾಯಿಗೆ ಮತ್ತೆ ಒಂದು ಆರ್ಗನೈಸರ್ಗೆ ಖುಷಿ ಆಗೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಮಗು ನಮ್ಮ ಮುಂದೆ ಹುಟ್ಟಿ ನಮ್ಮ ಮುಂದೆ ಬೆಳೆದು ಒಂದು ಪೊಸಿಷನ್ಗೆ ಹೋಗುವಾಗ ತಾಯಿಗೆ ಆಗುವಂತ ಖುಷಿ ತುಂಬಾ ಇರ್ತದೆ. ಅದೇ ತರ ನಮ್ಮದೇ ಪ್ಯಾಷೆಂಟ್ ಅಲ್ಲಿ ನಿಮ್ಮಾಗೆ ಆಡಿಷನ್ಗೆ ಬಂದು ಆಡಿಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಆಡಿಷನ್ ವಿನ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಫಿನಾಲಿಗೆ ಬಂದು ಅಲ್ಲಿ ವಿನ್ ಆಗಿ ಸ್ಟೇಟ್ ಲೆವೆಲ್ಗೆ ಬಂದು ಸ್ಟೇಟ್ ಗ್ರೌಂಡ್ ವಿನ್ ಆಗಿ ನ್ಯಾಷನಲ್ಸ್ಗೆ ಹೋಗಿ ಮಿಸಸ್ ಇಂಡಿಯಾ ಗ್ರೌಂಡ್ ವಿನ್ ಆಗಿ ಖಾಲಿ ವಿನ್ ಆಗೋದು ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಅಲ್ಲಿ ನಮಗೆ ಒಂದು ಟ್ಯಾಲೆಂಟ್ ಗ್ರೌಂಡ್ ಇರ್ತದೆ. ಸೊ ಟ್ಯಾಲೆಂಟ್ ಗ್ರೌಂಡ್ ಅಲ್ಲಿ ನಮ್ಮ ಮಂಗಳೂರಿನ ಕಲ್ಚರ್ ಆದಂತ ಪಿಲಿ ಡಾನ್ಸ್ ಅನ್ನು ಅವರು ಹಾಕಿ ಅವರ ಎನರ್ಜಿಗೆ ಅಷ್ಟು ಜನ ಬೊಬ್ಬೆ ಹಾಕಿ ಮೆಚ್ಚಿದಂತ ನಮ್ಮದೇ ಓನ್ ನಮ್ಮ ಫಸ್ಟ್ ಕ್ವೀನ್ ಆಫ್ ಮ್ಯಾಂಗ್ಳೂರ್ ನಮ್ಮ ಜೂಲಿಯಟ್ ಮೇಡಮ್ ನಮ್ಮ ಹೋಗಿದ್ದಾರೆ. ಜೂಲಿಯಟ್ ಮೇಡಮ್ ನಾನು ಹೇಳಿದ ಹಾಗೆ ನಮ್ಮ 3 ಕ್ಯಾಟಗರಿ ಇರ್ತದೆ. ಒಂದು ಮಿಸಸ್ ಮ್ಯಾಂಗ್ಳೂರ್, ಮಿಸಸ್ ಕ್ಲಾಸಿಕ್ ಅಂಡ್ ಸೂಪರ್ ಕ್ಲಾಸಿಕ್. ಸೊ ಒಂದು ಸೂಪರ್ ಕ್ಲಾಸಿಕ್. ಸೊ ಸೂಪರ್ ಕ್ಲಾಸಿಕ್ ಕ್ಯಾಟಗರಿಯಲ್ಲಿ ಮೇಡಮ್ ಫಸ್ಟ್ ಮ್ಯಾಂಗ್ಳೂರ್ಗೆ ಕ್ರೌನ್ ತಂದಿರುವ ಮೂಮೆಂಟ್ ನಮಗೆ ಯಾವಾಗಲೂ ಹ್ಯಾಪಿ. ಯಾವಾಗಲೂ ಹೇಳ್ತಿರಲ್ಲ, ಶಿಷ್ಯರು ಗುರುಗೆ ಮರಿಬಾರ್ದು, ಗುರು ಕೂಡ ಶಿಷ್ಯರಿಗೆ ಮರಿಬಾರ್ದು ಅಂತ ಹೇಳ್ಬಿಟ್ಟು. ಬಿಕಾಸ್ ನಮಗೆ ಪ್ರೌಢ ತಂದು ಕೊಟ್ಟವರು ನಮ್ಮ ಮಾಡಲ್ಸ್ ನಾವು. ಸೊ ನಮ್ಮ ಮಾಡಲ್ಸ್ಗೆ ನಾವು ಬಿಟ್ಟರೆ ಹೀಗೆ ನೆಕ್ಸ್ಟ್ ನಿಮಗೆ ನಿಮ್ಮದ್ರಲ್ಲಿ ಯಾರಿಗೆ ಕ್ರೌನ್ ಬರ್ತದೆ ನೆಕ್ಸ್ಟ್ ಇಯರ್ ಇಲ್ಲಿ ಇರ್ತಿಲ್ಲ. ಸೊ ನಮ್ಮ ಇವತ್ತಿನ ಜೂಲಿಯಟ್ ಮೇಡಮ್ ಇದ್ದಾರೆ. ಅದೇ ರೀತಿ ಮ್ಯಾಂಗ್ಳೂರಲ್ಲಿ ಅವರದ್ದೇ ಒಂದು ಐಡೆಂಟಿಟಿ, ಚಿಕ್ಕದಾಗ್ಲಿ ಅಲ್ಲ ಲಕ್ಷಗಟ್ಟಲೆ ಕ್ರೌಡ್ ಆಗಲಿ ಬಿಂದಾಸ್ ಮಾತಾಡಿ ಹಾಗೂ ನಮ್ಮ ಮಿಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರ್ ಈ ಸೀಸನ್ ಕಂಟಿನ್ಯೂ 2 ವರ್ಷದಿಂದ ನಮ್ಮ ಜೊತೆಗೆ ಸ್ಪೆಷಲೈಸ್ ಫಾರ್ ಟ್ಯಾಲೆಂಟ್ ಗ್ರೌಂಡ್ಗೆ ನಮಗೆ ಜಡ್ಜಸ್ ಆಗಿ ಬರುವಂತ ಇವತ್ತು ನಮಗೆ ಸ್ಪೆಷಲಿ ಬಂದಿದ್ದಾರೆ. ಲಲಿತಾ ಮೇಡಮ್, ಐ ವುಡ್ ಲೈಕ್ ಟು ಪ್ಲೀಸ್. ಟ್ಯಾಲೆಂಟ್ ಗ್ರೌಂಡಿಗೆ ಸ್ಪೆಷಲ್ ಜಡ್ಜ್ ಆಗಿ ನಾವು ಒಂದು ಎವ್ರಿ ಟೈಮ್ ಮಾಡ್ತೇವೆ. ನಾವು ಯಾವಾಗಲೂ ಹೇಳುದಿಲ್ಲ, ಇವತ್ತು ಹೇಳಿಬಿಟ್ಟು ಯಾರು ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಮಾಡಬೇಡಿ. ಸೊ ನೆಕ್ಸ್ಟ್ ಫಿನಾಲೆದು ಅದೇ ತರ ನಿಮ್ಮನ್ನೆಲ್ಲರನ್ನು ಬೆಳಗಿಂದ ಇಷ್ಟು ತನಕ ಟ್ರೈನ್ ಮಾಡಿದಲ್ಲ ಅವರು ನಾವು ಹೇಗೆ ಮಾಡಿದ್ರು. ಸೊ ಐ ವುಡ್ ಲೈಕ್ ಟು ಕಾಲ್ ಮೈ ಬೋತ್ ದ ಟ್ರೈನರ್ಸ್ ಎತ್ತಲ್ ಅಂಡ್ ನವ್ಯ. ಎಂಟೈರ್ ಟೀಮ್ ಇದು ನಮಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ಅಂದ್ರೆ ನೀವೆಲ್ಲ ಹೊಲಿತಿದ್ದೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮೇಕಪ್ ಅಲ್ಲ, ನಮ್ಮ ಮೇಕಪ್ ಟೀಮ್ ಇಂದ ಯಾರು ಇಲ್ಲ. ಸೊ ಅವರೆಲ್ಲ ಇದ್ದಾರೆ ಫ್ರಮ್ ಮರ್ಸಿ ಬ್ಯೂಟಿ ಅಕಾಡೆಮಿ. ಐ ವುಡ್ ಲೈಕ್ ಟು ಕಾಲ್ ಆಡಿಷನ್ಗೆ ಮೂವ್ ಆಗೋಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಕ್ವೀನ್ ಇಂದ ಏನಾದರೂ ಒಂದು ಕೇಳ್ಬೇಕಲ್ಲ, ಅವರ ಮೋಟಿವೇಶನ್, ಅವರ ಸಪೋರ್ಟ್, ಅವರ ಬ್ಲೆಸಿಂಗ್ಸ್ ನಮಗೆ ಕೂಡ ಆಬ್ವಿಯಸ್ಲಿ ನಮಗೆ ಕೂಡ ಬೇಕಾಗ್ತದೆ. ಸೊ ಮೇಡಮ್, ಓವರ್ ಟು ಯು. Hello everyone, beautiful ladies, all get up. Yes, you are looking beautiful. Yeah, ಯಾವ ಭಾಷೆ? ಕನ್ನಡ ಭಾಷೆ ಆಗ್ಬೋದಾ? ನಮ್ಮ
ಓಕೆ, ನಾನು ನಿಮ್ಮ ಹಾಗೆ 5 years ಬ್ಯಾಕ್ ತುಂಬ ಹೆದ್ರಿ ಬಂದಿದ್ದೆ. ಮರ್ಸಿ ಮೇಡಮ್ ಕಾಲ್ ಮಾಡಿದ್ರು ಬನ್ನಿ ಅಂತ. ನಾನು ಹೇಳಿದೆ ನನಗೆ ಎಂತ ಅಂತ ಗೊತ್ತಿಲ್ಲ, ಬ್ಯೂಟಿ ಕಂಟೆಸ್ಟ್ ಅಲ್ಲಿ ಎಂತ ಹೋಗೋದು ನಾನು ಅಂತ. ನಿಮಗೆ ಹೆದ್ರಿ ಬಂದೆ, ನನಗೆ ಯಾಕೆ ಬಂದೆ, ಮತ್ತೆ ಎಲ್ಲರಿಗೆ ಹೀಗೆ ವಾಕ್ ಮಾಡ್ತಿದ್ರು. ಏನಿಲ್ಲ, ನಾನು ಇದೇನಿಲ್ಲ, ಸ್ವಲ್ಪ ಕುಂಡೆ ಸಿಗುತ್ತೆ. ನಂತರ ನಾನು ಒಂದು ಸ್ವಲ್ಪ ಧೈರ್ಯ ತಗೊಂಡು ಮುಂದೆ ಬಂದೆ. ಆಮೇಲೆ ಮಿಸಸ್ ಬ್ಯಾಂಗ್ಳೂರ್ ಆಯಿತು, ಕರ್ನಾಟಕ, ಮಿಸಸ್ ಕರ್ನಾಟಕದಲ್ಲಿ ನಾನು ಟಾಪರ್ ಆದೆ. ಪ್ಲಸ್ ಒಂದು ಸೈಡಲ್ಲಿ ತುಂಬ ರೌಂಡ್ಸ್ ಇರುತ್ತೆ, ಅದರಲ್ಲಿ ನನಗೆ ಇದು ಎಂತ ಬೆಸ್ಟ್ 2 ಸೈಡ್ 2 ಇದು ಟೈಟಲ್ಸ್ ಬಂತು. ಹೆಸರು ನನಗೆ ನೆನಪಿಲ್ಲ. 1 ಮಿಸಸ್ ಪಾಪ್ಯುಲರ್ ಅಂತ ಬಂತು. ಯಾಕಂದರೆ ಎಲ್ಲ ಒಂದು ವೋಟಿಂಗ್ ಇತ್ತು. ಹೂಸ್ ದ ಬೆಸ್ಟ್ ಅಮಾಂಗ್ ಸಾಧಾರಣ ಮೋರ್ ದೆನ್ 60 ಕ್ಯಾಂಡಿಡೇಟ್ಸ್ ಇದ್ದರು. ಹೂಸ್ ದ ಬೆಸ್ಟ್ ಅಮಾಂಗ್ ಅಂತ ಒಂದು ವೋಟಿಂಗ್ ಇತ್ತು. ಅದರಲ್ಲಿ ನನಗೆ 85% ವೋಟ್ಸ್ ಬಂತು. ಸೊ ಐ ಬಿಕೇಮ್ ಮಿಸಸ್ ಪಾಪ್ಯುಲರ್. ಆಮೇಲೆ ನನಗೆ ಇಂಟರ್ವ್ಯೂ ಇರುತ್ತೆ, 4-5 ರೌಂಡ್ಸ್ ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ನನಗೆ ಮಿಸಸ್ ಕಾನ್ಫಿಡೆಂಟ್ ಅಂತ ದೇವ ಆಸ್ಕಿಂಗ್, ಆರ್ ಯು ಶ್ಯೂರ್ ದಟ್ ಯು ಆರ್ ಗೋಯಿಂಗ್ ಟು ವಿನ್? ಐ ಸೆಡ್ ಯೆಸ್, ಐ ಆಮ್ ಗೋಯಿಂಗ್ ಟು ವಿನ್ 100% ಐ ಸೆಡ್. ಸೊ ಮಿಸಸ್ ಕಾನ್ಫಿಡೆಂಟ್ ನನಗೆ ಬಂತು. ಆಮೇಲೆ ನಾನು ಮಿಸಸ್ ಇಂಡಿಯಾಗೆ ಹೋದೆ. ಅಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಫಸ್ಟ್ ರನ್ನರ್ ಅಪ್ ಬಂದೆ. ಎಲ್ಲರೂ ತುಂಬ ನನ್ನ ಮೇಲೆ ಹೋಗಿಟ್ಕೊಂಡಿದ್ರು, ಆದರೂ ಫಸ್ಟ್ ರನ್ನರ್ ಅಪ್ ಆಗಿ ಬಂದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಮರ್ಸಿ ಆ್ಯಂಡ್ ದೀಪಕ್. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಸೀಸನ್ ಆ್ಯಂಡ್ ಐ ಆಮ್ ದ ಫಸ್ಟ್ ಪರ್ಸನ್ ಹೂ ಬ್ರಾಟ್ ದಿಸ್ ಕ್ರೌನ್ ಟು ಮ್ಯಾಂಗ್ಳೂರ್. ಆ್ಯಂಡ್ ಇವತ್ತಿನವರೆಗೆ ನಾನೇ ಟಾಪಲ್ಲಿ ಇದ್ದೀನಿ. ಸೊ ಐ ಆಮ್ ಶೂರ್ ನನಗೆ ಡೆಫಿನೆಟ್ಲಿ ನನ್ನನ್ನು ಓವರ್ಟೇಕ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಉಂಟು. ಸೊ ವಿತ್ ದಟ್ ಕಾನ್ಫಿಡೆನ್ಸ್, ಎಸ್, ಐ ವಿಶ್ ಯು ಆಲ್ ಗುಡ್ ಲಕ್. So, good afternoon everyone. You all are looking lovely today. Go on, let's clap for yourself, please. So, you can see the product here. ಈ ಪ್ರಾಡಕ್ಟ್ ನೋಡಿದ್ದೀನಿ. ಫಸ್ಟ್ ಹೇಳಿದ್ದು ನನಗೆ ನೆನಪಿಲ್ಲ ಅಂತ ಟೈಟಲ್ಸ್, ಮತ್ತೆ ಮಾತಾಡ್ತಾ 2 ಟೈಟಲ್ ಹೆಸರು ಹೇಳಿಬಿಟ್ರು. ಸೊ ಇದು ಕಾನ್ಫಿಡೆನ್ಸ್ ನೋಡಿ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಅವರಿಗೆ ಟ್ರೈನ್ ಮಾಡಿದ್ದಾರೆ, ಯಾವ ರೀತಿ ಅವರು ಇಲ್ಲಿ ನಮ್ಮ ಮುಂದೆ ಇದ್ದಾರೆ ಅಂತ. ಸೊ ಟುಡೇ ಯು ಆಲ್ ಆರ್ ಹಿಯರ್, ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ರ್ಯಾಂಪ್ ವಾಕ್. ಸೊ ನಿಮಗೆ ಏನಾದರೂ ಕನ್ಫ್ಯೂಷನ್ ಇರ್ಬೋದು, ಯು ಮೈಟ್ ಬಿ ನರ್ವಸ್ ಆಗಿಲ್ಲ. ನಾಟ್ ಟು ವರಿ, ಗಿವ್ ಯುವರ್ ಬೆಸ್ಟ್. ದ ವೇ ಯು ಆರ್ ಪ್ರೆಸೆಂಟ್ ಯೋರ್ ಸೆಲ್ಫ್. ಬೇರೊಬ್ಬರು ನೋಡಿ ಕಾಪಿ ಮಾಡಬೇಕಂತಿಲ್ಲ. ಅವರ ಹೇಳಿದ್ದು ಟೈಗರ್ ಡ್ಯಾನ್ಸ್ ಮಾಡಿ ಅವರು ವಿನ್ ಆಗ್ತಂತ. ದಟ್ಸ್ ಅ ಯುನೀಕ್ ಥಿಂಗ್. ಎವ್ರಿ ಒನ್ ಹ್ಯಾಸ್ ಗಾಟ್ ಅ ಯುನೀಕ್ ಫೀಚರ್ ಇನ್ ಯು. So see what it is, know what it is, implement it here and give your best. I'm sure you will get what you deserve. And yes, beauty and beauty patient and ನಿಮ್ಮ ಮುಖ, ನಿಮ್ಮ dressing, ಅದೆಲ್ಲ, yes, it is there. But your smile, your confidence, all that matters. So once again, wishing you all a good luck and hoping to see you all at the finale round. ಬಟ್ ನನಗೆ ಈ ಪ್ಯಾಜನ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ಯಾವಾಗಲೂ ನಾವು ಹೇಳ್ತೇವೆ ಈ ಹೋಟೆಲ್ ಚೆನ್ನಾಗಿದೆ, ಈ ಹೋಟೆಲ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳೋಕ್ಕಿಂತ ಮುಂಚೆ ನಾವು ಆ ಹೋಟೆಲಿಗೆ ಹೋಗಿ ತಿಂದ್ರೆ ನಮಗೆ ಪರ್ಸನಲಿ ತಿಂದ್ರೆ ನಮಗೆ ಗೊತ್ತಾಗ್ತದೆ. ಸೊ ಈ ಮಿಸಸ್ ಇಂಡಿಯಾ ಅನ್ನೋ ಪ್ಯಾಜೆಂಟಿಗೆ ಫಸ್ಟ್ ನಮ್ಮ ಮ್ಯಾಂಗ್ಳೂರಿಂದ ನಾವು ಪ್ಯಾಜೆಂಟ್ ಸ್ಟಾರ್ಟ್ ಆಗಿ ನಂತರ ಫಸ್ಟ್ ಕ್ವೀನ್ ಆಬ್ವಿಯಸ್ಲಿ ಜೂಲಿಯಟ್ ಮೇಡಮ್. ಸೊ ಪ್ಯಾಜೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಮ್ಯಾಂಗ್ಳೂರಿಂದ 2 ಕ್ವೀನ್ಸ್ ನಾವು ಆಲ್ರೆಡಿ ಈ ಪ್ಯಾಜೆಂಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಪರ್ಸನಲಿ ಹೋಗಿ ನಾವು ಎಕ್ಸ್ಪೀರಿಯನ್ಸ್ ತಗೊಂಡ ನಂತರ ನಮಗೆ ಗೊತ್ತಾಗ್ತದೆ ಈ ಪ್ಯಾಜೆಂಟ್ ಹೇಗೆ ಅಂತ, ನಾವು ಮಾಡ್ಬೋದಾ, ಫೇಕ್ ಜೆನ್ಯೂನ್ ಹೇಗೆ ಅಂತ ಬಿಟ್ಟು. ಸೊ ಅಂಥದ್ರಲ್ಲಿ ನಮ್ಮ ಮರ್ಸಿ ಮೇಡಮ್ ನಮ್ಮ ಮ್ಯಾಂಗ್ಳೂರಿಂದ ಫಸ್ಟ್ ಹೋಗಿ ಕರ್ನಾಟಕ ರೌಂಡ್ ವಿನ್ ಆಗಿರುವಂಥ ಮರ್ಸಿ ಮೇಡಮ್, ಅವತ್ತು ರೌಂಡ್ ವಿನ್ ಆಗಿ ನಂತರ ಅವ್ರು ಬಂದು ನನ್ನ ಹತ್ರ ಪ್ರಪೋಸಲ್ ಕೊಟ್ಟ ಮೇಲೆ ನಾವು ಅಫಿಷಿಯಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ತುಂಬ ಹೆಮ್ಮೆ ಆಗ್ತದೆ ಏನಂತ ಹೇಳಿದ್ರೆ ಮ್ಯಾಂಗ್ಳೂರಲ್ಲಿ ಎಷ್ಟೇ ಡಿಫ್ರೆಂಟ್ ಪ್ಯಾಜೆಂಟ್ಸ್ ನಡೀತದೆ, ಬಟ್ ನಮಗೆ ಕಂಟಿನ್ಯೂ 5 years ಇಂದ ಮಾಡೋದು ಪ್ಯಾಜೆಂಟ್ ನನಗೆ ಗೊತ್ತಿಲ್ಲ, ಯಾವುದು ಸಹ ನನ್ನ ಪ್ರಕಾರ ಗೊತ್ತಿಲ್ಲ. ಅದರಲ್ಲೂ ನ್ಯಾಷನಲ್ ಪ್ಯಾಜೆಂಟ್ ಅಂತೂ ಯಾವುದು ಸಹ ಆಗೋದಿಲ್ಲ. ಸೊ ನಮ್ಮ ಫಸ್ಟ್ ನಮ್ಮ ಮ್ಯಾಂಗ್ಳೂರಿಂದ ಹೋಗಿರುವಂಥ ಕ್ವೀನ್ ಮತ್ತೆ ನನ್ನ ಕೋ ಡೈರೆಕ್ಟರ್ ಮರ್ಸಿ ಮೇಡಮ್ ಅವರಿದ್ದಾರೆ. ಸೊ ಅವತ್ತು ಫಸ್ಟ್ ಜರ್ನಿ ಮತ್ತೆ ಇವತ್ತಿನ ಜರ್ನಿ ಇದರ ನಡುವಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋಣ. ಸರ್ ಪ್ರೌಡ್ ಫೀಲ್ ಆಗ್ತದೆ. ಅಂದರೆ ತುಂಬ ಕ್ವೀನ್ಸ್ ಅನ್ನು ಮಂಗಳೂರಿಂದ ನಾವು ಪ್ರಿಪೇರ್ ಮಾಡಿದ್ದೇವೆ ಅಂತ ಹೇಳಿಕ್ಕೆ. ಸೊ ನನಗೆ ಸಪೋರ್ಟ್ ಮಾಡಿಕೊಂಡು, ಅಂದರೆ ನನಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ನಾನೇ ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ ನನ್ನದೇ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳ್ಬೋದು. ಯಾಕಂದರೆ ಬ್ಯಾಂಗ್ಳೂರಿಂದ ಆಡಿಷನ್ಗೆ ಬಂದಾಗ 4 ಸಲ ಹೋಗಿದ್ದವಳು, ಬೇಡ ಅಂತ ಹೇಳಿದ್ರು ಹಸ್ಬೆಂಡ್. ಸೊ ಫಸ್ಟಿಗೆ ಒಂದು ಟ್ರೈ ನೋಡು, ನಮ್ಗೆ ಎಂತ ಆಗ್ತದೆ ಅಂತ ನೋಡ್ಬೇಕಂತ ಹೋದವಳು. ಯಾಕಂದ್ರೆ ತುಂಬ ಪೇಷಂಟ್ ವಿಷಯ ಕೇಳಿದ್ದೇನೆ. ವಾಕ್ ಮಾಡೋದು, ಆ ಟ್ರೈ ಮಾಡೋದು, ಮತ್ತೊಂದು ನಾರ್ಮಲ್ ಇರ್ತದೆ
ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿ ರೌಂಡ್ಸ್ ಎಲ್ಲ ನೋಡುವಾಗ ಒಮ್ಮೆ ಹೆದರಿಕೆ ಆಯ್ತು ಜನರನ್ನೆಲ್ಲ ನೋಡುವಾಗ. ಯಾಕಂದ್ರೆ ನಾವು ಆ ಲೆವೆಲಲ್ಲಿ ಇರಲಿಲ್ಲ. ಬಟ್ ಹ್ಯಾಟ್ಸ್ ಆಫ್ ಟು ಮ್ಯಾಂಗ್ಳೂರ್ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾಂಗ್ಳೂರಲ್ಲಿ ಎಲ್ಲಿ ಹೋದ್ರೆ ಸಹ ರಾಕ್ ಆಗ್ತಾರೆ. ಸೊ ಅದು ನಾನು ನೋಡಿದೆ. ಯಾಕಂದ್ರೆ ನಮ್ಮ ಇಬ್ಬರು ಕಾಂಪಿಟೇಷನ್ ಇತ್ತು, ಇಬ್ಬರು ಸೆಲೆಕ್ಟ್ ಆಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವರು ನನ್ನ ಟ್ಯಾಲೆಂಟನ್ನು ನೋಡಿಕೊಂಡು ನನಗೆ ಆಫರ್ ಕೊಟ್ಟು ಮ್ಯಾಂಗ್ಳೂರಲ್ಲಿ ಹೊರಡೋದು ಸ್ಟಾರ್ಟ್ ಆಗ್ತದೆ. ಸೊ ನನಗೆ ಧೈರ್ಯ ಇರಲಿಲ್ಲ. ಯಾಕಂದರೆ ನಾನು ಮಾಮೂಲಿ ಒಂದು ಬ್ಯೂಟಿ ಪ್ರೊಫೆಷನಲ್ ಇರ್ಬೋದು. ಓಕೆ, ಎಲ್ಲ ಆಫರ್ಸ್ ಇದೆ, ಎಲ್ಲ ನಾನಂದರೆ ದೊಡ್ಡ ಎಲ್ಲ ಒಂದು ನಾನು ಚಾಲೆಂಜ್ ಆಗಿ ತಗೊಂಡಿದ್ದೇನೆ ಲೈಫಲ್ಲಿ. ಯಾವುದೇ ಒಂದು ಸಿಕ್ಕಿದ ಆಪರ್ಚುನಿಟಿ ನನಗೆ ಬಿಡಲಿಲ್ಲ. ಯಾವ ಆಪರ್ಚುನಿಟಿ ಮೇಬಿ ಕಮ್ ಫ್ರಮ್ ಮೆಡಿಕಲ್ ಫ್ಯಾಮಿಲಿ ಆಫೀಸ್ ಒಂದು ಬಿಸ್ನೆಸ್ ಹಾಕೋದು, ಲೇಡೀಸ್ ಎಂಟ್ರೆಪ್ರಿನರ್ ಆಗಿಕೊಂಡು ನಾವು ಅಂಥದ್ದೆಲ್ಲ ಮಾಡೋದು ಇಟ್ಸ್ ಅ ಗ್ರೇಟ್ ಥಿಂಗ್. ಬಟ್ ಐ ಟ್ರೈ, ನಾನು ಮಾಡಿ ಆಗೋದಿಲ್ಲ ಅಂತ ನಾನು ಹೇಳಿಲ್ಲ. ಸೊ ನಾನು ಕೊಟ್ಟು ಸೇರಿ ಆ್ಯಕ್ಚುಲಿ ಕ್ರಿಕೆಟ್ ಮ್ಯಾಚ್ ಮಾಡಿದೆ ಲೇಡೀಸ್ ಫಸ್ಟ್. ಆ ದಿವಸ ನನಗೆ ದ್ಯಾಟ್ ರಿಲೇಷನ್ ನಾನು ಬಿಲ್ಡಪ್ ಆಗಿ ಸೊ ಅವರ ಹತ್ರ ಫಸ್ಟ್ ಕೇಳಿದ ನನ್ನ ಹತ್ರ ಹೀಗೆ ಉಂಟು ಇವತ್ತು ನೀವು ಹಾ ಅಂತ ಹೇಳಿದರೆ ಸ್ಟಾರ್ಟ್. ಸೊ ನಾನು ಜಸ್ಟ್ ಅವರಿಗೆ ಕೊಟ್ಟು, ಬಟ್ ಅವರು ಅದನ್ನು ಯಾವ ಲೆವೆಲಲ್ಲಿ ತಂದಿದ್ದಾರೆ ಅಂತ ಹೇಳಿದ್ರೆ ಈಗ ನಾನೆಂತ ಅವ್ರಿಗೆ ಸಪೋರ್ಟ್ ಅವರೇ ಮಾಡ್ತಿದ್ದೇವೆ ಪ್ರತಿಯೊಂದು ವಿಷಯವನ್ನು. ಸೊ ನನ್ನ ಸಪೋರ್ಟ್ ಸ್ವಲ್ಪ ಕಡಿಮೆ, ಬಟ್ ನಾನು ಯಾವತ್ತೂ ಒಟ್ಟಿಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಥಿಂಕಿಂಗ್ ಎಲ್ಲರೂ ಒಂದೇ ರೀತಿ ಇರುವುದರಿಂದ ಅದು ವರ್ಕ್ ಈಸಿ ಆಗ್ತಾ ಇದೆ, ಪ್ರೋಗ್ರಾಮ್ ಮಾಡಲಿಕ್ಕೆ ನಮ್ಗೆ ಈಸಿ ಆಗ್ತದೆ. ಸೊ ಅವರ ಬಿಹಾಫ್ ಅನಿಶಾ ಮದುವೆ ಅವರಿಗೂ ಸಹ ನಮ್ಗೆ ತುಂಬ ಸಪೋರ್ಟ್ ಆಗಿದೆ. ಐ ಥ್ಯಾಂಕ್ ಅನಿಶಾ ಫಾರ್, ಯಾಕಂದರೆ ಮದುವೆ ಬರ್ಲಿಕ್ಕೆ ಆಗೋದಿಲ್ಲ. ಬಟ್ ಅನಿಶಾ ಅವರು ಎಲ್ಲ ಸಪೋರ್ಟು ಈ ಪೇಷೆಂಟಿಗೆ ಇದೆ. ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಎವ್ರಿ ಒನ್. ಯಾವಾಗ ಆಪರ್ಚುನಿಟಿ ಸಿಗ್ತದೆ ಮಿಸ್ ಮಾಡಬೇಡಿ. ನಮಗೆ ನಾಳೆ ವಿನ್ನಿಂಗ್ ಉಂಟು ಇಲ್ಲ, ಡೋಂಟ್ ವರಿ, ಯು ಹ್ಯಾವ್ ಸೋ ಮೆನಿ ಆಪರ್ಚುನಿಟೀಸ್, ಟೇಕ್ ದ ಆಪರ್ಚುನಿಟಿ ಆ್ಯಂಡ್ ಬಿ ದ ಬೆಸ್ಟ್. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಎಲ್ಲರಿಗೆ ಯಾರಿಗೆ ಸಹ ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೆ ಹೋ ಅಂತ ಹೇಳಿದಾಗ ಸೊ 2 teams we have done, right? 2 ಟೀಮ್ ನಾವು ಮಾಡಿದ್ವಿ. ಒಂದು ನಿಮ್ಮ ಪೊಸಿಷನ್ ನಿಮ್ಮ ಪ್ಲೇಸ್ This is the Karnataka Bangalore Season 5 first audition. In the count of 3, 2, here 1. ಲೈಟ್ ಮಾಡಿ ಸರ್, ಲೈಟ್ ಇದ್ದ ಬೇರೆ ಹೋಗ್ಬಿಡಿ. Hello everyone, very good afternoon. I'm absolutely thrilled to be a part of this Mrs. Karnataka India Bangalore auditions. By day, I'm a seasoned business analyst at Rasa Infotech, Bangalore. So today I'm here to take a transition from my coding to this runway lights. For me, fashion is not just about clothes, it's all about confidence. So I'm here to showcase my unique style and walk on this beautiful journey. So let's all together make this journey memorable together. Thank you.
housebreaker, and I am a housebreaker and proud mother of 2 kids. I take this opportunity to wish all the best to my co-contestants and organizers. Thank you for this beautiful opportunity. Thank you. Hi, this is Swati Nair. I'm from Mangalore, by profession a makeup artist and by passion a model. I would like to thank for giving this platform for us. And my hobbies are like listening to the music and going for a big vacation and having tasty foods on the streets like this and habits. Thank you. ಹಾಯ್, ನನ್ನ ಹೆಸರು ಸುಮಿತ್ರಾ ಕೊಟ್ಟರು. ನಾನು ಕಾವೂರು ಬೈದೆ. ನಾನು ಎನ್ನ ಪಪ್ಪ ಎರಡು ಜೋಡಿ ಹಾಕಿದ್ದೀನಿ. ನನ್ನ ಆಫೀಸ್ ಪಟ್ಟ ನಾನು ಜಿಮ್ಮಿಗೆ ಹೋದೆ. ಅದು ಇಂಚ ಗಾರ್ಡನ್ದ ఒక పిల్లల జోడి గుడ్నోకు ఒక డ్యాన్స్ అవుతుంది ఒక ಡ್ಯಾನ್ದ ಇಂಚ ಬಂದು ಸ್ಟೇಜಿಗೆ ನಾನು ಮಾತಾಡಿದ್ವಿ ನನ್ನ ಜೋಬಿಗೋಸ್ಕರ ಬರೋಂಗಿಲ್ಲ ಅದಕ್ಕೋಸ್ಕರ ಸರ್ಗೆ ಡ್ಯಾನ್ಸ್ ಮಾಡಿದೆ ಅದು ನಾಗಿದ್ದು మంచి తోడెత్తున వాళ్ళకి సపరేట్ ఉండొచ్చు ఈజ్ భలే పడతాయి ఇంకొకసారి మస్తు థ్యాంక్స్ ఫర్ ఓకే ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಶೀಲ ಅಂತೇಳಿ. ನನ್ನ ಪಾಪ ಕೆಲಸಕ್ಕೋಸ್ಕರ ನಾನು ಮಂಗಳೂರಿಗೆ ಬಂದಿದ್ದೆ. 2 ಮಕ್ಕಳನ್ನು ಇಟ್ಕೊಂಡು ಮಂಗಳೂರಿಗೆ ಒಂದು ಸಣ್ಣ ಮಟ್ಟದಿಂದ ಶುರು ಮಾಡಿ ಇವಾಗ ದೊಡ್ಡ ಮಟ್ಟದಲ್ಲಿ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೇನೆ. ಸಣ್ಣದಾದರೂ ಮಗಳಿಗೆ ಮದುವೆ ಮಾಡಿದ್ದೇನೆ. ನನ್ನ ಮಗು ಇದೆ ಮತ್ತು ಮಗ ಇದ್ದಾನೆ ಒಬ್ಬ 24 ಇಯರ್ಸ್. ಈಗ ಸದ್ಯದಲ್ಲಿ ಒಂದು 10 ಡೇಸ್ ಮಾದರಿ ಹೋಗಿದ್ದೇನೆ. ನನಗೆ ಅವಕಾಶ ಕೊಟ್ಟಂತೆ ಹೆಚ್ಚಿನ ಜಗದೀಶ್ ಸರ್ ಯೂಟ್ಯೂಬ್ ಚಾನೆಲ್ನಿಂದ ಅವ್ರು ನನಗೆ ಪ್ರಮೋಟ್ ಮಾಡಿದ್ರು ನಿಮ್ಮ ಹೋಗಿ ಹಾಗೆ ಗೀತಾ ಸರ್ ನಂಬರ್ ಬಂತು ಅದನ್ನು ಮಾತಾಡಿ ನನಗೆ ಹೋಗಿ ಬಂದಿದ್ದೇನೆ. ಹೆಚ್ಚಿನ ನನಗೆ ಆಫೀಸ್ ಅಂತ ಹೇಳಿದ್ರೆ ನನಗೆ ಬಿಸ್ನೆಸ್ ಬಿದ್ದು ಮಕ್ಕಳನ್ನು ನೋಡ್ಕೊಳ್ಳೋದು ಫ್ಯಾಮಿಲಿ ನೋಡ್ಕೊಳ್ಳೋದು ತುಂಬ ಜವಾಬ್ದಾರಿ ಇದೆ. ಅದರ ಒಟ್ಟಿಗೆ ನಾನು ಓಲ್ಡ್ ಕಾಯಿನ್ಸನ್ನು ಕೂಡ ಕಲೆಕ್ಟ್ ಮಾಡ್ತೇನೆ ನೋಡಿ ಮತ್ತು ಫ್ರೆಂಡ್ಸ್ನವರಿಗೆ ಪಾಪದವರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತೇನೆ. ಯಾವಾಗಲೂ ಎಲ್ಲರೊಟ್ಟಿಗೆ ಬೆರೆಯಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ದೀಪಕ್ ಸರ್ಗೂ ಮತ್ತು ಅಟ್ಲೀಸ್ಟ್ ಸರ್ಗೆ ನಾನು Hello everyone, I am Rashma Bharat from Bangalore. I am a loving mother and passionate by profession. I am a nurse by profession. I am here to prove that women are not confined to home and office. There are other boundaries too in their life. So I am here now, and to add on, I am an introvert bird, so out of cage now to fly. So this is a great opportunity for me to present my skills. Thank you, lovely people.
then do what's possible. And suddenly, you will be doing the impossible. Hello everyone, my name is Smita D'Souza. I'm 40 years old, a mother of 2 wonderful girls, a homemaker by choice, a teacher by passion, and a baker by hobby. I believe that life keeps teaching us a lot of lessons, hence we should never stop learning. Being empathetic and wise, staying focused and strong is what keeps me grounded. And these 4 qualities never run out of style. So with this, I would like to thank the jury members, the mentors, the trainers, the organizers of this event, Pratibha Songsmith, I'm sorry for the pronunciation, and Park Enterprises and Mercy for giving us this opportunity to be a part of Mrs. India Karnataka manual audition, and this is season 5. Thank you one and all the best to everyone. Thank you. Break the convention, pave your own way. Innovation thrives where tradition makes room for change. Hi, I am Sita Usha Fernandez, hailing from our coastal town of Karnataka, Mangalore, residing at Nirmarga, thrilled to be a part of this event, Season 5, organized by Pathway Enterprises and Mercy Beauty Academy and Ladies Salon. After completing my college education, like every middle class Indian girl, I embarked my career on a corporate sector. I got married in 1991 at the age of 21. I have one son. My son is 30 years old, is married and settled in Bangalore. Gradually ascending corporate ladder, I reached the pinnacle of my career. But I took a decision to change my career. I came back from Bangalore where I was working for Cipla Pharmaceuticals for about 19 years, being the head of the corporate procurement commercial department. In Bangalore, I settled in village with my like-minded life partner and making agriculture as a full-time occupation. Being close to the nature, with the greenery, with the clean water, I find happiness in my life, and also being with co-villagers, even more, I find a fulfillment in my life. So in addition to that, doing my day-to-day household chores like every Indian homemaker. Presently, I work for a company which is called SB Cables India Limited, based in Bangalore. I take care of southern region, being the head of the marketing department. In a nutshell, being close to the nature, I indulge myself with my various other hobbies like dancing, acting, gardening, and driving long distances, traveling. And I feel happy helping others, the less privileged people. I, being a happy person, make others happy around me. I am a positive thinker, motivate others. Today, maybe winning this crown personally would be a icing on the cake for me. But of course, I assume this will bring a confidence in a woman like me who are in the society with a similar background. I thank you one and all for giving me this opportunity to present myself, and I wish all my co-contestants thank you each and everyone.
will make the way easier for you. Yes, definitely. My name is Kavita Prashant Raj. I am 38 years old and I am from Kadrikamla, Mangalore. So gratitude comes first to me. So first of all, I would like to thank our judges and Pratibha Salyan ma'am, she is not here, and also Deepak sir, and also Mercy ma'am, Veena ma'am, and also our trainers for helping me to be here. So next, I'll continue with my introduction part. So I am a proud daughter of late Mr. Vishwanath Devadiga and Mrs. Prema Devadiga, and I am a loving wife of Mr. Prashant Raj UK, and I am a proud mother of 12 years daughter Aishwarya K. Devadiga and 3 pets Raju, Billy and Judy. Next, coming to my education and profession. Basically, I am a MSc Chemistry graduate with the experience of 8.5 years teaching at Karavadi Institute of Technology and Sridevi Engineering College. And later on at 2017, I quit my job to support my family, especially my daughter. Next, coming to my hobbies. My hobbies are dancing, music, hairstyle, sari draping, makeup, videography, video editing, and cooking, stitching, and mehendi. Then also motivating the students and also helping the people who are in need, and many more. Next is my goal, about my goal and dreams. So at present, I am helping few people who are taking care of this needy space in a small scale. But in future, I would like to have my own land. I want to purchase a huge land where I can have my own shelter for these needy animals. And also, I would like to grow this medicinal plants and also organic fruits and vegetables. And also, I would like to provide the free space for the people who are willing to plant trees on their birthday. Yes, that's what was so much. So, I would like to thank everyone, and I also pray to God to bless me to fulfill my dreams soon, and also to bless everyone. Sarve Jana Sukhino Bhavantu. Yes, thank you one and all. ಮಂಗಳೂರಿನ ಮನೆಯಲ್ಲಿ ನಮಗೊಬ್ಬಳು ಮುದ್ದಾದ ಮಗಳಿದ್ದಾಳೆ, 3 ವರ್ಷದ್ದು. 5 ವರ್ಷ ಆಯಿತು ಮದುವೆ ಆಗಿ. ಪ್ರೆಸೆಂಟು ಮನೆಯಲ್ಲೇ ಇದ್ದೀನಿ, ಮನೆಯಲ್ಲೇ ಇದ್ದುಕೊಂಡು ಮಗನ ನೋಡಿಕೊಂಡು ಚೆನ್ನಾಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಟ್ಯಾಲೆಂಟ್ ಏನಾದರೂ ಬೇಕು ಅಂತಾದರೆ ಖಂಡಿತವಾಗೂ ನಾನೊಂದು ರಂಗಭೂಮಿ ಕಲಾವಿದೆ. ಹಾಗಾಗಿ ಆ ಒಂದು ಟೀಮಲ್ಲಿ ಇದ್ದೀನಿ ಅನ್ನೋದು ಖುಷಿ ಇದೆ. ಇದೇ ಬರುವ ಅಂದರೆ ಟ್ಯೂಸ್ಡೇ ಟೌನ್ ಹಾಲಲ್ಲಿ ನಮ್ಮದು ಶೋ ಇದೆ. ಸೊ ಆ ಒಂದು ಕಥಾಭಾಗ ಅಂದರೆ ಪವನ ಕಲಾವಿದರು ಮಂಗಳೂರು ಈ ಒಂದು ಟೀಮಲ್ಲಿ ತುಯಿಲೆಗ ಅನ್ನೋ ತುಳು ಡ್ರಾಮಾದಲ್ಲಿ ನಾನು ಕಥೆಯಲ್ಲಿ ಕಥಾನಾಯಕಿಯಾಗಿ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಇದೊಂಥರ ಖುಷಿ ಇದೆ. ಯಾಕಂತ ಹೇಳಿದ್ರೆ ಮಗ ಕೂಡಲೇ ಅದಕ್ಕಿಂತ ಹೆಚ್ಚಾಗಿ ಅದು ಮಗು ಆಯಿತು ಅಂತ ಹೇಳಿದ ಕೂಡಲೇ ಇನ್ನೇನೋ ಲೈಫ್ ಮುಗಿಯಿತು, ಇನ್ನೇನೂ ಇಲ್ಲ ಅಂತ ಹೇಳುವಂಥ ಜನರ ಮುಂದೆ ಇಂಥ ಒಂದು ಸುಂದರವಾದ ವೇದಿಕೆಯನ್ನು ನಮ್ಮಂಥ ಒಂದು ವುಮೆನ್ಸಿಗೆ ಕ್ರಿಯೇಟ್ ಮಾಡಿರುವಂಥ ಈ ಒಂದು ಟೀಮಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ಲೈಫ್ ಅನ್ನೋದು ತುಂಬ ಚಿಕ್ಕದು. ಈ ಒಂದು ಲೈಫಲ್ಲಿ ನಾವು ಇರೋದು ಇವತ್ತು ಮಲಗಿದ್ರೆ ನಾಳೆ ಹೇಳ್ತೀವಾ ಇಲ್ವಾ ಅನ್ನೋದೇ ಭರವಸೆ ಇಲ್ಲದಂತಹ ಪ್ರೆಸೆಂಟ್ ಸಿಚುವೇಶನ್ ನಮ್ಮದು. ಹೀಗೆ ಬೇಕಾದ್ರೆ ಇಂಥ ಒಂದು ಅದ್ಭುತವಾದ ವೇದಿಕೆಯನ್ನು ಕ್ರಿಯೇಟ್ ಮಾಡಿ ನಮ್ಮೆಲ್ಲರಿಗೂ, ಆ್ಯಕ್ಚುಲಿ ಇವರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಇಂಥ ಒಂದು ಮುದ್ದು ಫ್ರೆಂಡ್ಸ್ಗಳನ್ನು ನಮಗೆ ಕ್ರಿಯೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಟೀಮ್. ಸೊ ಈ ಒಂದು ಖುಷಿನ ಇಡೀ ದಿನ ಎಂಜಾಯ್ ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂತಹ ಈ ಒಂದು ಟೀಮಿಗೆ ಮೊದಲನೇದಾಗಿ ಸಾಷ್ಟಾಂಗ ನಮಸ್ಕಾರ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇಂಥ ವೇದಿಕೆಗಳು ಬರಬೇಕು. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಳ್ಳುವಂತಹ ವುಮೆನ್ಸಿಗೆ ಒಂಥರ ಸ್ಫೂರ್ತಿ ಆಗಬೇಕು ಇಂಥ ಒಂದು ವೇದಿಕೆಗಳು. ಇದರಿಂದ ಮುಂದಿನ ಪೀಳಿಗೆ
ನಮ್ಮಂತ ವುಮೆನ್ಸ್ಗೆ ಒಂದು ಒಳ್ಳೆ ದಾರಿ ಆಗಬೇಕು ಅನ್ನೋದೇ ನನ್ನ ಆಶಯ. ಸೊ ಬಹಳ ಖುಷಿ ಅನ್ನಿಸ್ತಿದೆ ಈ ವೇದಿಕೆಯಲ್ಲಿ ನಾನು ಕೂಡ ಇದ್ದೀನಿ. ವಿನ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ಪ್ರಯತ್ನ ಪಡ್ತೀನಿ. ನನಗಿಂತ ಹೆಚ್ಚಾಗಿ ಟ್ರೈನರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಿದ್ದೇನೆ, ನನಗೆ ನಡೀಲಿಕ್ಕೆ ಗೊತ್ತಿಲ್ಲ, ಆದರೂ ಕೂಡ ಟ್ರೈನ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲ್ ದೀಪಕ್ ಸರಿಗೆ ನಾನು ಆ್ಯಕ್ಚುಲಿ ಮೊದಲಿಂದ ಗರಡನೆ ಮಾಡ್ಕೊಂಡು ಬರ್ತಿದ್ದೇನೆ ಅವರ ಹತ್ರ, ಯಾಕಂದ್ರೆ ನನಗೆ ಏನೂ ಗೊತ್ತಿಲ್ಲ ಯಾವ ಥರ ಅದು ಸಡನ್ ಬಂದಾಗ ನಾವು ಹೇಗೆ ಮಾಡೋದು ಅನ್ನೋದು. ಆದರೂ ಕೂಡ ಇಲ್ಲ, ನಿಮ್ಮಿಂದ ಆಗತ್ತೆ, ಕಾನ್ಫಿಡೆಂಟ್ ಆಗಿರಿ ಅನ್ನೋ ಒಂದು ಸಪೋರ್ಟನ್ನು ನಾವು ಮಾಡ್ತಾ ಈ ಒಂದು ದಿನ ಇವತ್ತು ನಾನು ಕೂಡ ಈ ದಿನ ನಾವು ಖುಷಿ ನನಗಿದೆ. ಥ್ಯಾಂಕ್ ಯು. Sometimes you win, sometimes you learn. Good evening everyone gathered here. First of all, thank you for the opportunity given to me to introduce myself. I am Vidya Carol, born and brought up in Mangalore. I am working as a sales quality manager in Honda Cars, and I am a proud mother of 9 years old daughter Priya Asher and loving wife to my husband. My strength is I am a quick learner and hard-working woman. My hobbies are as a sportswoman, also a dancer. I would like to thank the organizer for organizing such a beautiful event. Last but not the least, never step back from your dreams. Thank you. It's not about being better. It is about being different. Always be a reason for people to choose your path. Good afternoon, one and all. I am Sabina Ranjit Rao from the beautiful city Mangalore. I am lecturer by profession and proud mother of 2 girls. I am passionate about graduating myself and educating others too. For me, cooking is fun and participating in drama is happiness. My greatest strength is I am a self-motivated soul and my perseverance helped me to overcome the weaknesses. So I am here on this platform. I would like to take this opportunity to say all the very best to my fellow contestants and thank the organizers for creating such a beautiful platform to showcase ourselves.